ಇವತ್ತೇನಕ್ಕೆ ವಿಡಿಯೋ ಬಾರು ಬೆಳಬೆಳಿಗ್ಗೆನೆ ಯಾರು ಅಂತ ಚೆನ್ನಾಗಿರೋ ಹುಡುಗರು ಕಾಣಿಸ್ತಿಲ್ಲ. ರಥದ್ದು ಕಾರ್ ಇದು ಕಾರಲ್ಲ ಆ್ಯಕ್ಚುಲಿ ಕರ್ನಾಟಕ ಜನಗಳಿಂದ ಹಾಯ್ ಗುಡ್ ಮಾರ್ನಿಂಗ್. ನಮ್ಮ ಮಮ್ಮ ಕಡೆಯಿಂದ ಒಳ್ಳೆ ಗುಡ್ ಮಾರ್ನಿಂಗ್ ವಿಶಸ್ ಬಂದಿದೆ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಕ್ಕೆ ವಿಡಿಯೋ ಇವತ್ತೇನಕ್ಕೆ ವ್ಲಾಗ್ ಮಾಡ್ತಾ ಇದ್ದೀವಿ ಅಂತಂದರೆ, ಅರ್ಲಿ ಮಾರ್ನಿಂಗಲ್ಲಿ ನಾವು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ 7 ವೀಕ್ಸ್ ಆಗಿತ್ತು. ನಿಮ್ದು ಎಷ್ಟಾಗಿತ್ತು? ಇವತ್ತಿಗೆ 4 ವೀಕ್ಸ್ ಅಂತೆ. ನಂದು ಇವತ್ತಿಗೆ 8th ಡೇ ಅಂದರೆ 8th ವೀಕ್ ಆಗುತ್ತೆ. ಅದ್ರದ್ದು ಅಪ್ಡೇಟ್ಸ್ನ ತುಂಬ ಲೆಂತಿಯಾಗೆಲ್ಲ ವಿಡಿಯೋ ಮಾಡಲ್ಲ, ಯಾಕಂದರೆ 7th ವೀಕಲ್ಲೇ ನಂದು ಫುಲ್ ಕಂಪ್ಲೀಟಾಗಿ ವಿಡಿಯೋ ಎಲ್ಲ ಮಾಡಿ ತೋರಿಸಿದ್ದೀನಿ. ಚಿಕ್ಕದಾಗಿ ಚೊಕ್ಕವಾಗಿ ವಿಡಿಯೋ ಮಾಡೋದ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಏನಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಆಂಟಿ ಬರಬೇಕು. ನಮ್ಮ ಆಂಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನನ್ನ ತಮ್ಮ ಶರುಣ್ ಎದಳಿಸ್ತವ್ರೆ, ಡ್ರಾಪ್ ಮಾಡು ಬಾ ಅಂತ ಸಬರ್ ಬಸ್ ಸ್ಟ್ಯಾಂಡ್ಗೆ. ಅವನು ಎದ್ದಳ್ತೇ ಇಲ್ಲ, ಮೈ ಮುರ್ಕೊಂಡು ಎದ್ದಳ್ತಾ ಇಲ್ಲ ಇನ್ನೂ. ಎಷ್ಟೊತ್ತಿಗೆ ಬರ್ತಾನೆ? ಬಾ 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 ಸೇರ್ಕೊ, ಬೈಲಿ ಬೈಲಿ. ನಮ್ಮ ಅಪ್ಕಮಿಂಗ್ ಬ್ಲಾಗರ್ ಬಂದರು. ಇಬ್ರು ಟ್ವಿನ್ ಸ್ಟೇ ಮಾಡ್ತಿದ್ದೀರಾ? ಅನ್ಎಕ್ಸ್ಪೆಕ್ಟೆಡಾ ಅಥವಾ ಬೇಕಂತ ಹಾಕೋ ಬಂದಿರೋದು? ಅನ್ಎಕ್ಸ್ಪೆಕ್ಟೆಡ್ ಆಗಿ ಯೆಲ್ಲೋ ಕಲರ್ ಹಾಕೋ ಬಂದಿದ್ದಾರೆ ನಮ್ಮ ಆಂಟಿದಿರಲ್ಲ. ಇವರು ನಮ್ಮ ದೊಡ್ಡಮ್ಮ, ಇವರು ನಮ್ಮ ಅಮ್ಮ, ಇಬ್ರು ಅಮ್ಮಂದಿರು. ಮಾತಾಡಮ್ಮ, ಅವತ್ತು ಅಷ್ಟೊಂದು ಮಾತಾಡ್ತಿದ್ದಲ್ಲ, ಇವತ್ತು ಮಾತಾಡು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ರೆಸೆಂಟ್ ಸರ್. ಶಶಿಕಲಾ ಪ್ರೆಸೆಂಟ್ ಸರ್ ಹೇಳಿ. ಓಕೆ ಸರ್. ಸುಧಮ್ಮ, ವೀಕ್ಷಿತ ಪ್ರೆಸೆಂಟ್. ನನ್ನ ತಮ್ಮನ್ ಬಂದ್ರೆ ಅವ್ರ ಕೈಲಿಂದ ಗುಡ್ ಮಾರ್ನಿಂಗ್ ಹೇಳ್ಸ್ಬಿಟ್ಟು ಮಾಡ್ತೀನಿ. ರೂಬಿ ತಿರ್ಗೆ ಈ ಕಡೆ ಹಿಂದೆ ತೋರಿಸ್ತಾ ಇದೆಯಲ್ಲ. ನಮ್ ರೂಬಿ ನನ್ನ ತಮ್ಮನ ಎದಳಿಸ್ತವಳೆ ಅನ್ಕೊಂಡು. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ರೂಬಿ ಏನೇನಿಂದು? ರೂಬಿ ಮುಖನೇ ತೊಳ್ದಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನನ್ನ ತಮ್ಮ ಈಗ ಎದ್ಬಿಟ್ಟು ಬತ್ತವನೆ. ಕಣ್ಬಿಡು ಶರ್ವೋ, ನಿನ್ ಮೇಲ್ಗೆ ಹೋಗ. ಆದ್ರೂ ನಿನ್ ಜೊತೆನೆ ಬರ್ಬೇಕೀಗ. ಬರ್ಲೇಬೇಕು, ವಿಧಿ ಇಲ್ಲ. ಏನಂದ್ರೆ ನಾನು ಇನ್ನೊಂದಣ್ಣ ಎದಳ್ಸಿದ್ವಿ, ಅವ್ನ ಎದಳ್ಲಿಲ್ಲ. ಹಂಗಾಗಿ ಇವನೇ ನನ್ನ ತಮ್ಮನ ಜೊತೆ ಬರ್ತಾ ಇದೀವಿ ನಾವು. ಟಾರ್ಪಲ್ ತೆಗಿಬೇಕು ತಾನೆ? ವಾ, ನೀನ್ ಹೇಳಿದ್ದ ನಂಗೆ ಟಾರ್ಪಲ್ ತೆಗಿ ಅಂತ. ನೀನೇನು ಹೇಳೇ ಇಲ್ಲ. ನಾನು ತೆಗಿಯಲ್ಲ. ಕೈಯೆಲ್ಲ ಗಲೀಜಾಗುತ್ತೆ. ನೀನಿರೋದು ಯಾಕೆ? ತೆಗಿ ನೋಡು, ಬುಕ್ಕು ತೆಗಿ. ನಮ್ಮ ರಥದ್ದು ಕಾರ್ ತೆಗಿತವನೆ. ಕಾರಲ್ಲ, ಟಾರ್ಪಲ್ ತೆಗಿತವನೆ. ನಾನು ಹೇಳ್ದಂಗೆ ತಕ್ಕೊಡು. ನಾನು ಹೇಳ್ದಂಗೆ ತೆಗಿ ಟಾರ್ಪಲ್ನ, ನೋವಾಗಬಾರ್ದು ಅದಕ್ಕೆ. ಟಾರ್ಪಲ್ ತೆಗೆದ್ಬಿಟ್ಟು ನಾವು ಸಬರ್ ಬಸ್ ಸ್ಟ್ಯಾಂಡಲ್ಲಿ ಮತ್ತೆ ನಿಮಗೆ ಸಿಗ್ತೇವೆ. ಟಾಟಾ. ಆಮೇಲೆ ಏನೇನು ಮಾಡ್ತಾವ್ರೆ ಎಲ್ಲ ಅಲ್ಲೇ ಸ್ಟಾಕ್ ಅಂಗಡಿ ಕೊಡ್ತಾರೆ ಆಗ್ತದೆ. ಸಾಯಿ ಗಾರ್ಮೆಂಟ್ಸ್ ಸೇಮ್ ಎಲ್ಲ ತರ ಬಳೆ. ಒಂಚೂರು ಟಾಟಾ. ಆಕ್ಲಿಸ್ಕ ಕೂತವನೆ. ಗೌಡ್ಗೆರೆ ಬಸ್ಸು. ಇದೇ ಬಸ್ಸಲ್ಲಿ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ಹತ್ಕೊಂಡು ಮಾಡೋಣ. ಮಮ್ಮಿ ಹತ್ತಮ್ಮ, ಬಸ್ ಹತ್ತಮ್ಮ. ಅಲ್ಲಿ ಕರಿತವ್ರೆ, ಬಾ. ಮಾತಾಡೋದೇ ನೀನು. ಬಸ್ ಹತ್ಕೊಂಡು ಸೀಟ್ ಸಿಕ್ಕಿದೆ. ಫಸ್ಟ್ ಸೀಟಲ್ಲೇ ನಾವು ಕುತ್ಕೊಬಿಟ್ಟಿದ್ವಿ. ಯಾಕಂದರೆ ಕಾಲು ಹಿಡ್ಕೊಳ್ಳೋಕ್ಕೆ ಜಾಗ ಆರಾಮ ಬೇಕು. ಅದಕ್ಕೆ ಇಲ್ಲಿ ಬಸ್ಸಲ್ಲಿ ರಾಮ ಅಂತ ಜಪ ಮಾಡ್ತವ್ರೆ. ನಾವು ರಾಮ ಅಂತ ಮಾಡೋಣ. ರಾಜ್ಕುಮಾರ್ ವಾಯ್ಸ್ ಅಲ್ವಮ್ಮ ಇದು? ಬರೀ ಬೆಳಗ್ಗೆ ಎದ್ದ ತಕ್ಷಣ ಫೋನೇ ನೋಡೋದಾಯ್ತು. ನೋಡಲಿ ಒಡ ಬಸ್ ಹಚ್ಚಿ ಸೊಳ್ಳೆಯಿಂದ ದೂರ ಇದೆ. ಬಾರು ಬೆಳಗ್ಗೆನೆ. ನೋಡಿ ನಮ್ಮ ಮಗಳು ಎಷ್ಟು ಮುದ್ದಾಗಿ ಮಲ್ಕೊಂಡಿದ್ದಾಳೆ ಅಂತ. ಬೇಗ ಎದ್ದಿದ್ದಾಳೆ, ಅದಕ್ಕೆ ಮಲ್ಕೊಂಡ್ಬಿಟ್ಟವಳೆ. ಬಸ್ ಮನೆಗೆ ಮಾಡ್ಕೊಂಡ್ಬಿಟ್ಟವಳೆ. ಚೆನ್ನಾಗಿ ಮಲ್ಕೊಂಡಿದ್ದಾಳೆ. ಗೌಡ್ಗೆ
ಮೂಡಿಗೆರೆಗೆ ಈಗ ತಾನೇ ಬಸ್ಸಲ್ಲಿ ಇಳಿದ್ಬಿಟ್ಟು ಬಂದಿದ್ದೀವಿ. ಆದರೆ ಬಸ್ಸಲ್ಲಿ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ, ನನಗೆ ಗೊತ್ತಿಲ್ಲ, ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಪಾಪ ಇವತ್ತು ಸ್ಟ್ರೈಕ್ ಆಗಿರೋದ್ರಿಂದ ನಮಗೋಸ್ಕರ ಬಸ್ಸವರು ಒಂದು ಅರ್ಧ ಗಂಟೆ ವೇಟ್ ಮಾಡ್ತೀವಿ, ಬನ್ನಿ ಇದೇ ಬಸ್ಸಿಗೆ ಹೋಗಿ ಅಂತ ಹೇಳೋರು. ಅದೇ ಬಸ್ನ ಕ್ಯಾಚ್ ಮಾಡಬೇಕು ಅಲ್ವಮ್ಮ? ಅರ್ಧ ಗಂಟೆಲಿ ಮುಗಿಯುತ್ತಾ ನಮ್ಮ ಪೂಜೆ? ಹೌದೌದು, ಮುಗಿಸ್ಕೊ ಬೇಗ ಬರೋಣ. ಮುಗಿಸೋಣ. ಇವತ್ತು ಫುಲ್ ಖಾಲಿ ಹೊಡಿತೈತೆ. ನೋಡ್ಕೊಂಡ ಏನು ನೋಡ್ಕೊಂಡಲ್ಲಮ್ಮ? ಕೆಳಗಡೆನೆ ಅಲ್ಲ ಹಂಗ ನಾನು ಯಾವ್ದಾದ್ರು ಹುಡುಗರು ಯಾರು ಇರ್ಬೋದು, ನೋಡ್ಕೊಂಡು ಬಾ ಅಂತ ಹೇಳ್ತಾ ಇದ್ದೇನೋ ಅನ್ಕೊಂಡೆ. ಹೌದು, ಯಾರು ಅಂತ ಚೆನ್ನಾಗಿರೋ ಹುಡುಗರು ಕಾಣಿಸ್ತಿಲ್ಲ, ಬರೀ ಇಂಥದ್ದೇ ಕಾಣಿಸಿದ್ರು ಏನು ಪ್ರಯೋಜನ? ಹೋಗ್ಬಿಟ್ಟು ಬ್ರೋ ಅಂತ ಕರೆದಿರ್ತೀನಿ. ಒಯ್ರೈತೆ. ದರ್ಶನ ಮುಗಿಸ್ಕೊಂಡು ಬಂದಾಯ್ತು. ಕುಂಕುಮ ಇಟ್ಕೊಬಿಟ್ಟ ನನಗೆ. ಇಟ್ಕೊಳ್ಳಿ. ಇವತ್ತು ಫುಲ್ ಆರಾಮಾಗಿ ದರ್ಶನ ಆಯಿತು ಅಲ್ವ, ನೆಮ್ಮದಿಯಾಗಿ. ತುಂಬ ಹೊತ್ತಲ್ಲಿ ನಿಂತ್ಕೊಂಡು ಆರಾಮ್ಸೆ ದರ್ಶನ ಮಾಡ್ಕೊ ಬಂದಿದ್ದೀವಿ. ಇವಾಗ ಕಾಯಿ ಕಟ್ಟಕ್ಕೆ ಹೋಗ್ತೀವಿ. ಕಾಯಿ ಕಟ್ಕೊಂಡು ಮನೆ ನೀವು ತರಬೇಕಿತ್ತು ಮನೆಯಿಂದನೇ. ತಗೊಂಡಿದ್ದೆ ಆಯ್ತು. ಪೇಪರ್ ಯಾವುದಾದ್ರು ಚೀಟಿ ಇತ್ತಲ್ಲ ಬಿಸಾಕ್ತಿದ್ಯಾ? ಇವತ್ತು ಆ್ಯಕ್ಚುಲಿ ಕರ್ನಾಟಕ ಬಂದಂತಂದ್ಬಿಟ್ಟು ಜನಗಳೇ ಇಲ್ಲ. ಸ್ಯಾಟರ್ಡೆ ಆದ್ರೂ ಸ್ವಲ್ಪ ಜನಗಳು ಇರ್ತಾರೆ, ಬಟ್ ಇವತ್ತಿಲ್ಲ. 3 ಮತ್ತೊಂದು ಜನ ಆ ಥರ ಇದ್ದಾರೆ. ಇಲ್ಲೂ ಕೂಡ ರಶ್ ಒಂಚೂರು ಇಲ್ಲ. ಕಾಯಿ ತಗೊಂಡು ಅಂದರೆ ಟೋಕನ್ ತಗೊಂಡು ಇವಾಗ ಕಾಯಿ ಎತ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಸಕ್ಕದಾಗಿ ಕಾಣಿಸ್ತೈತೆ ನಿನ್ನ ಕೂದಲು. ನಮ್ಮ ಅಮ್ಮಗೆ ನಮಗೆ ಮದುವೆ ಮಾಡೋ ವಯಸ್ಸು ಬಂದರೂ ನಮ್ಮ ಅಮ್ಮಂದಿರು ನೋಡಿ ಕೂದಲು ಚೆನ್ನಾಗಿ ಕಾಣಿಸ್ತೈತಾ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನ, ಇದೇ ಆಯಿತು. ಅಮ್ಮ ನಾನು ಚೆನ್ನಾಗಿ ಕಾಣ್ತಿದ್ದೀನ ನೋಡು ತಿರುಗ್ಬಿಟ್ಟು. ಬನ್ನಿ ಸರ್. ಇಲ್ಲೂ ಕೊಬ್ಬರಿ ಎಣ್ಣೆ ಮಾಡ್ತಾರೆ. 3 ಪಡಿ ಸರ್. ಕಾಯಿ ತಗೊಂಡಾಯ್ತು, ಇವಾಗ ಕಾಯಿ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ರೀತಿ ರಿವಾಜ್ಗಳನ್ನ. ಮತ್ತೆ ಹೊಸ್ದಾಗೇನು ಹೇಳೋದು ಬೇಕಿಲ್ಲ. ಸೊ ಇನ್ನೇನೋ ಮೆಟ್ಲು ಬಂತು, ನಾನು ಕಟ್ಬಿಟ್ಟು ಮತ್ತೆ ಸಿಗ್ತೀನಿ. ಏನು ಡಿಫ್ರೆನ್ಸ್ ಅಂದರೆ ಪ್ರೀವಿಯಸ್ ವ್ಲಾಗು ಈ ವ್ಲಾಗು, ಇಲ್ಲಿ ವಾಟರ್ ಫಾಲ್ ಮಾಡ್ತಾ ಇದ್ದಾರೆ, ಇದೇ ಡಿಫ್ರೆನ್ಸು. ನಮ್ಮ ಚಾಮುಂಡೇಶ್ವರಿ ತಾಯಿ ಕೆಳಗಡೆಯಿಂದ ವಾಟರ್ ಈ ಲೆವೆಲಿಗೆ ಬರ್ತಾ ಇದೆ. ಇದಿರಲಿಲ್ಲ ಆ್ಯಕ್ಚುಲಿ. ಪ್ರತಿ ಸತಿ ಬಂದಾಗೂ ಏನೇನಾದರೂ ಒಂದು ಡೆವಲಪ್ಮೆಂಟ್ ಮಾಡ್ತಾನೆ ಇರ್ತಾರೆ. ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಅವರು 7 ಸುತ್ತು ಸುತ್ತುತ್ತಾರೆ. 7 ವಾರ ಏನೋ ಮಾಡ್ತೀನಿ ಅಂತ ಅಂದ್ಕೊಂಡವ್ರೆ. ನಂದು 9 ಸುತ್ತು, 9 ವಾರ ಮಾಡ್ತೀನಿ. ನನ್ನ ಮಗಳು ಈಗ 8ನೇ ವಾರದ್ದು ಕಾಯಿನ ಕಟ್ತಾ ಇದ್ದಾಳೆ. ಇವತ್ತಿಗೆ 8ನೇ ವಾರ ಮುಗಿಸಿದ್ದಾಳೆ. ಕಟ್ಟಾಯ್ತಾ ನಿಮ್ಮದು? ಆಯ್ತು. 8ನೇ ವಾರದ ಕಾಯಿ ಕಟ್ಟಾಯಿತು. ಇವಾಗ ಉಪ್ಪುದು ಮಂಗಳಾರತಿ ಮಾಡಬೇಕು ದೇವ್ರಿಗೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಉಪ್ಪುದು ಕಟ್ಟಕ್ಕೆ ಹೋಗೋದ ಅಂತಂದ್ಬಿಟ್ಟು ಕೂತಿದ್ದೀವಿ. ಕುಟ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಮನೆಗೆ ಹೊರಡೋದು. ಇವಾಗ ಉಪ್ಪಿನಾರತಿ ಮಾಡ್ತಿದ್ದಾರೆ. ಪಾಪ ಗಂಧ ಕಡ್ಡಿಯಿಂದ ಹಚ್ಕಮ್ಮ. ಗಂಧ ಕಡ್ಡಿಯಿಂದ ಹಚ್ಕೊಳ್ಳೋ.
ಈ ಥರ ಉಪ್ಪುದು ಆರತಿ ಮಾಡಾದ್ಮೇಲೆ 3 ಸಲ ಉಪ್ಪನ್ನ ತಗೊಂಡು ಈ ಥರ ಹಾಕ್ಬೇಕು. ಇದೇ ಬಸಪ್ಪ. ಇಲ್ಲಿ ನೀವೇನಾರು ಅಂದ್ಕೊಂಡು ಬಸಪ್ಪನ ಹತ್ರ ಪಾದ ಕೇಳಿದ್ರೆ ಕೊಡುತ್ತೆ, ಬಟ್ ತುಂಬ ಲೇಟು ಕೊಡೋದು. ಅದು ಇವಾಗ ಕೊಡ್ತಾ ಇಲ್ಲ, 11 ಗಂಟೆ ಮೇಲೆ ಇದೆ ಸ್ಟಾರ್ಟ್ ಮಾಡೋದು ಬಸಪ್ಪನ ಪಾದ. ಇವಾಗ ತೊಳಿತಾ ಇದ್ದಾರೆ. ಸೊ ಏನಾದ್ರು ಮನಸ್ಸಲ್ಲಿದ್ದರೆ ಬೇಡ್ಕೊಂಡು ಪಾದ ಕೇಳಿದ್ರೆ ಅದಕ್ಕೆ ಕೊಡುತ್ತೆ, ನೆರವೇರುತ್ತೆ ಅಂದರೆ ಮಾತ್ರ. ದರ್ಶನ ಮುಗಿಸ್ಕೊಂಡು ಪ್ರಸಾದನೂ ತಿನ್ಕೊಂಡು ನಮ್ಮ ಪಯಣ ಈಗ ಮೈಸೂರು ಕಡೆಗೆ. 3 ಬಸ್ ಇದೆ ಮೈಸೂರು. ಒಂದೈತೆ ಅಲ್ಲಿ ಮೈಸೂರು ಅದು ಐತೆ ಇದು ಐತೆ 2. ಫಸ್ಟ್ ಹೋಗ್ತಾರ ನೋಡ್ಬೇಕು. ಹಂಗಾರೆ ಮುಂದೆನೆ ನಿಂತ್ಕೊಬಿಡು, ಯಾವ್ದಾಗುತ್ತೋ ಅದಕ್ಕೆ ಹತ್ಕೊಬಿಡು. ಇಷ್ಟು ವಯಸ್ಸಾಗೈತೆ ಇನ್ನೂ ಹತ್ಕೊಂಡು ಓಡ್ತದಂತೆ. ನಾನೇ ಓಡಲ್ಲ, ಬಸ್ ಬೇಕು ಅಂತ. ನಾವೆಲ್ಲ ಓಡ್ತೀವಪ್ಪ, ಅಷ್ಟೇ. ಹಾ, ಇದು ಮೈಸೂರೇ, ಅದು ಮೈಸೂರೇ. 2ರಲ್ಲಿ ಯಾವ್ದು ಹೋಗುತ್ತೋ ನೋಡಿ. 2 ಬಸ್ ಐತೆ ಮೈಸೂರ್ದು. ಯಾವ್ದು ಬೇಗ ಹೋಗುತ್ತೋ ಅದನ್ನ ಹತ್ಕೊಂಡು ಮೈಸೂರಿಗೆ ಹೋಗ್ಬೇಕು. ಇವಾಗ ನೋಡಿದ್ರೆ ಕಂಡಕ್ಟರು ಕಾಣಿಸ್ತಿಲ್ಲ, ಡ್ರೈವರು ಕಾಣಿಸ್ತಾ ಇಲ್ಲ. ಕಾರ್ ಐತೈತೆ, ಕೇಳ್ಕೊಬಿಡೋಣ. ಕಾರ್ಗ? ಹ್ಞೂ, ಯಾಕೆ ಅವ್ರು ಹಂಗಿಂದಂಗೆ ನಮ್ನ ಎತ್ಕೊಂಡೋಗ್ಬಿಟ್ರ? ಸರ್ ಯಾವ ಬಸ್ ಬೇಗ ಹೋಗುತ್ತೆ ಸರ್? ಇದೇನಾ ಮೈಸೂರು? ಹಂಗೆ ಹೇಳ್ಬಿಡಿ ಸರ್, ರಾತ್ರಿ ಹೋಗುತ್ತೆ ಬಸ್ಸು ಅಂತ ಹೇಳಿ ನೀವು ಅವ್ರಿಗೆ. ಬಸ್ ಹತ್ತಿ ಒಂದು 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ಇವಾಗ ಅರ್ಧ ಗಂಟೆ ಆಯಿತಾ. ಅರ್ಧ ಗಂಟೆ ಆದಮೇಲೆ ಇವಾಗ ಬಸ್ ಹೊರಡ್ತಾ ಇದೆ. ಹುಡ್ಡು ಕೇಳ ಮಗ ಏನು ಎಲ್ಲೂ ಬಸ್ ನಿಲ್ಲಿಸ್ತೇನೆ, ಸ್ಟ್ರೈಕಿಂಗ್ ಏನೋ ಅಡ್ಡ ಹಾಕ್ತೇನೆ ಕರ್ಕೊಂಡು ಹೊಂಟೋಗ್ಬಿಟ್ರೆ ಮೈಸೂರಿಗೆ ಅಲ್ಲಿಂದ ಹೆಂಗಾರು ಬದಿಕ ಹೊಂಟೋಗ್ಬಿಡ್ತೀವಿ ನಾವು. ಬೆಳಿಗ್ಗೆ ಬರ್ಬೇಕಾದ್ರೆ ಎಲ್ರದ್ದು ಹೇರ್ ಸ್ಟೈಲ್ ಹೆಂಗಿತ್ತು, ಇವಾಗ ಹೋಗ್ಬೇಕಾದ್ರೆ ಎಲ್ರದ್ದು ಹೇರ್ ಸ್ಟೈಲ್ ಹೆಂಗೈತೆ. ಈಗಷ್ಟೇ ನಮ್ಮ ಏರಿಯಾಗ ಹತ್ರ ಇರೋಂಥ ಸ್ಟಾಪಲ್ಲಿ ಇಳಿದ್ಬಿಟ್ಟು ಹೋಯ್ತಿದ್ದೀವಿ. ನಮ್ಮಮ್ಮ ಬಿಸಿಲು ಅಂದ್ಬಿಟ್ಟು ನನಗೆ ಈ ಲೆವೆಲ್ಗೆಲ್ಲ ಪ್ರೊಟೆಕ್ಟ್ ಮಾಡ್ತವ್ರೆ. ಇವರೆಲ್ಲ ಬಿಸಿಲಲ್ಲಿ ಹಿಂಗೆ ಅಂಬ್ರೆಲ್ಲ ಹಿಡ್ಕೊ ಬರ್ಬೇಕಿತ್ತು. ಈ ಥರ ಸೀರೆ ಹಿಡ್ಕೊ ಬರ್ತವ್ರೆ ನೋಡಿ. ಫ್ಯಾಷನ್ನು ಮುಂಡೆವು. ವ್ಲಾಗ್ ಮಾಡ್ತಾ ಇರೋರು. ಥ್ಯಾಂಕ್ ಯು. ಆಯ್ತಾ ಊಟ? ನೋಡಮ್ಮ ನನ್ನ ಡ್ರೆಸ್ಸಿಗೆ ಎಲ್ಲರೂ ಹೆಂಗೆ ಮುಗಿ ಬೀಳ್ತಾರೆ ಚೆನ್ನಾಗಿದೆ ಅಂತ. ಕೊಟ್ಟದ್ದು ಯಾರು? ನಾನೇ. ನೀನೆ ನಮ್ಮ ಪರ್ಸ್ನಲ್ ಡಿಸೈನರ್ ಇವರೇ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬೈ ಬೈ, ಹ್ಯಾವ್ ಅ ನೈಸ್ ಡೇ. ಸೇಫ್ ಆಗಿರಿ ಮನೇಲಿ. ಬಿಸಿಲು ಜಾಸ್ತಿ ಆಚೆ ಓಡಾಡಬೇಡಿ, ಸಮ್ಮರು ಡಿಹೈಡ್ರೇಟ್ ಆಗುತ್ತೆ ಬಾಡಿ. ಆದಷ್ಟು ವಾಟರ್ ಇರೋಂಥ ಕಂಟೆಂಟ್ನ ಸೇವನೆ ಮಾಡಿ, ಆವಾಗ ಬಾಡಿ ಆರಾಮಾಗಿರುತ್ತೆ. ಕಮ್ಮಿ ಮಾಡಿ, ಆಯಿಲ್ ಫುಡ್ನ ಕಮ್ಮಿ ಮಾಡಿ, ಸಮ್ಮರ್ಗೆ ಆಗಲ್ಲ. ಹಾಂ, ತಂಪು ತಂಪು ಪಾನೀಯವನ್ನು ಸೇವಿಸಿ. ಓಕೆ, ಬಾಯ್ 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 ಮಾಡ್ಬಿಟ್ರಮ್ಮ. ಬಾಯ್ ಮಾಡಿ. ಅಯ್ಯೋ ಮೇಡಮ್ ಬಾಯ್ ಮಾಡಿ.